ಬೆಂಗಳೂರಿನಲ್ಲಿ ಆಯೋಜಿಸಿರುವ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮಕ್ಕೆ ಇಂದು ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಚಾಲನೆ ನೀಡಿದರು. ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ರಾಮ್ ಪ್ರಸಾದ್ ಮನೋಹರ್, ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಎನ್ ಶಿವಶಂಕರ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಕ್ಷರಿ, ಕರ್ನಾಟಕ ವಿದ್ಯುತ್ ಪರಿವೀಕ್ಷಕ ಇಂಜಿನಿಯರ್ಗಳ ಸಂಘದ ಅಧ್ಯಕ್ಷ ಎಚ್ ವೆಂಕಟೇಶ್, ಪರವಾನಗಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಸಿ ರಮೇಶ್, ವಿದ್ಯುತ್ ನಿರೀಕ್ಷಕ ಇಂಜಿನಿಯರ್ಗಳ ಸಂಘದ ಅಧ್ಯಕ್ಷ ತೀತೀರಾ ಎನ್ ಅಪ್ಪಚ್ಚು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಂದಿನ ಮುಂಜಾಗ್ರತೆ ನಾಳಿನ ಸುರಕ್ಷತೆ ಎಂಬ ಘೋಷವಾಕ್ಯದೊಂದಿಗೆ ಇಂದಿನಿಂದ ಜುಲೈ 2ರವರೆಗೆ ಸಪ್ತಾಹ ಆಯೋಜಿಸಿದ್ದು, ವಿದ್ಯುತ್ ಅವಘಡಗಳನ್ನು ತಡೆಗಟ್ಟುವುದು, ಸುರಕ್ಷಿತ ವಿದ್ಯುತ್ ಬಳಕೆಯ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು, ಕೈಗಾರಿಕೆಗಳಲ್ಲಿ ಸುರಕ್ಷತಾ ಕ್ರಮಗಳನ್ನು ಬಲಪಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ಜವಾಬ್ದಾರಿಯನ್ನು ಅರಿತು ಸುರಕ್ಷಿತ ಸಮಾಜ ನಿರ್ಮಾಣ I pledge to follow all safety rules. I will protect myself and my co-workers. ಗೌರವ್ ಗುಪ್ತಾ ಮುಂದಿನ ದಿನಗಳಲ್ಲಿ ತೈಲ ಮತ್ತು ಅನಿಲದ ಪರ್ಯಾಯವಾಗಿ ಮತ್ತಷ್ಟು ವಿದ್ಯುತ್ ಬಳಕೆ ಮಾಡುವ ಸಾಧ್ಯತೆ ಹೆಚ್ಚಿದೆ. ವಿದ್ಯುತ್ ಅವಘಡಗಳನ್ನು ತಡೆಯಲು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ 26ರಂದು ವಿದ್ಯುತ್ ಸುರಕ್ಷತಾ ಸಪ್ತಾಹ ಆಯೋಜಿಸಲಾಗುತ್ತದೆ. ವಿದ್ಯುತ್ ಬಳಕೆ ವೇಳೆ ಪ್ರತಿಯೊಬ್ಬರೂ ಸ್ವಯಂ ಜಾಗೃತಿ ವಹಿಸಿದರೆ ಸಂಭವಿಸಬಹುದಾದ ಅವಘಡಗಳನ್ನು ತಡೆಯಲು ಸಹಕಾರಿ ಎಂದರು. ನಮಗೆ ಎಲೆಕ್ಟ್ರಿಸಿಟಿ ಮೇಲೆ ಟ್ಯಾಕ್ಸ್ ವಿಧಿಸಬೇಕು ಅಂತ ಹೇಳಿ ಇಟ್ ಇಸ್ ವಿದಿನ್ ದ ಲೆಜಿಸ್ಲೇಟಿವ್ ಕಾಂಪಿಟೆನ್ಸ್ ಆಫ್ ದ ಸ್ಟೇಟ್ ಗವರ್ಮೆಂಟ್ ಕ್ಯಾನ್ ಡಿಸೈಡ್ ದಟ್ ಯೆಸ್ ವಿ ವಿಲ್ ಲೆವಿ ಟ್ಯಾಕ್ಸ್. ಸೊ ಅದನ್ನೇ ಒಂದು ಟ್ಯಾಕ್ಸ್ ಏನಿದೆ ಅದನ್ನು 4% ಇಂದ ಶುರು ಆಯಿತು, 3% ಆಯಿತು, 6% ಆಯಿತು, 9% ಆಯಿತು, ಈಗ 9% ನಲ್ಲಿ ಇದೆ. ಬಟ್ ದ ಕಲೆಕ್ಟಿಂಗ್ ಮೆಕ್ಯಾನಿಸಮ್ ಇಸ್ ನಾಟ್ ಥ್ರೂ ದ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್, ಇಟ್ ಇಸ್ ಥ್ರೂ ದ ಎಸ್ಕಾಮ್ಸ್, ಥ್ರೂ ದ ಎಲೆಕ್ಟ್ರಿಸಿಟಿ ಬಿಲ್ಸ್ ಎಕ್ಸೆಟ್ರಾ. ಸಿಎಸ್ ಷಡಕ್ಷರಿ, ವಿದ್ಯುತ್ ಇಲಾಖೆಯಲ್ಲಿ ಮುಂದುವರೆದ ತಂತ್ರಜ್ಞಾನ ಅಳವಡಿಸಿಕೊಳ್ಳುವುದರಿಂದ ಮತ್ತಷ್ಟು ಸುಧಾರಣೆ ಮತ್ತು ಅಭಿವೃದ್ಧಿ ಸಾಧ್ಯವಾಗಲಿದ್ದು ಬಳಕೆದಾರ ಸ್ನೇಹಿಯಾಗಲಿದೆ ಎಂದರು. ನಮ್ಮಂತರಿಗೀಗ ಗೊತ್ತಿದೆ ಬಿಟ್ರೆ ಸಾಮಾನ್ಯ ನೌಕರರಿಗೆ ಕೂಡ ನೀವು ನಮ್ಮ ಗೌರ್ಮೆಂಟ್ ಅಂಡರ್ ಬರ್ತೀರಾ ಅನ್ನುವಂಥದ್ದು ಇವತ್ತು ಕೂಡ ಗೊತ್ತಿಲ್ಲ. ಅದು ಮೊದಲು ಗೊತ್ತಾಗಬೇಕು ಅನ್ನುವಂಥದ್ದು ನನ್ನ ವಿನಂತಿ ಆಗಿದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ.